ಹಲೋ ನಮಸ್ತೆ. ನಾನು ನಿಮ್ಮ ತೇಜು ಆನಂದ್ ದಾವಣಗೆರೆ. ವೆಲ್ಕಮ್ ಬ್ಯಾಕ್ ಟು ತೇಜು ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಗ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಾನು ಎಗ್ ಬಿರಿಯಾನಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಉದ್ದುದಾಗಿ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 1 ಟೊಮೊಟೊ ಹೆಚ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದು ಪಾತ್ರೆಗೆ ಅಥವಾ ಕುಕ್ಕರಲ್ಲಾದರೂ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿದ್ರೂ ಚೆನ್ನಾಗೆ, ಬಟ್ ನಾನು ತುಂಬ ದಿವಸ ಆಯಿತು ಅಂತ ಪಾತ್ರೆ ಮಾಡ್ತಿದ್ದೀನಿ. ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಮತ್ತು ಪಲಾವ್ ಸ್ಪೈಸಸ್ ಅಂದರೆ ಪಲಾವ್ ಎಲೆ ಮತ್ತು ಒಂದು ಇಲ್ಲಾಂದರೆ 2 ಯಾಲಕ್ಕಿ, ಹಾಗೆ ಒಂದು 3 ಕರಿಮೆಣಸು, ಒಂದು 3 ಇದು ಚಕ್ಕೆ ಪೀಸ್ ತಗೊಂಡಿದ್ದೀನಿ, ಮತ್ತು 3 ಲವಂಗದ ಪೀಸನ್ನು ಹಾಕಿದ್ದೀನಿ. ಸ್ಪೈಸಸ್ಸಿಗೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಸ್ವಲ್ಪ ಬಿರಿಯಾನಿ ಪೌಡ್ರನ್ನು ಹಾಕಿದ್ದೀನಿ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಮಸಾಲೆ ಕಡಿಮೆ ಆಗಬೇಕು ಅಂದರೆ ಹಾಗೆ ಮಾಡ್ಬೋದು. 4 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಇಬ್ಬರಿಗಾಗೋವಷ್ಟು ಮಾಡ್ತಾಯಿದ್ದೀನಿ. 4 ಮೊಟ್ಟೆ ತೊಗೊಂಡು ಅದನ್ನು ನೀಟಾಗಿ ಬೇಯಿಸಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಒಗ್ಗರಣೆಗೆ ಎಲ್ಲ ಹಾಕಿದಾಗ ಚೆನ್ನಾಗಿ ನೀರು ಬಿಟ್ಕೋಬೇಕು ಒಗ್ಗರಣೆ. ಆಮೇಲೆ ಸ್ವಲ್ಪ ಮೊಸರು ಹಾಕಿ ಮತ್ತು ಇನ್ನೂ ಸ್ವಲ್ಪ ಕುದಿಸ್ಬೇಕು. ಎಲ್ಲ ಸ್ಪೈಸಸ್ ಹಾಕಿ 5 ನಿಮಿಷ ಕುದಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನಿಮಗೆ ಬಿಸಿನೀರು ಬೇಕು ಅಂದರೆ ಬಿಸಿನೀರ, ನಮಗಿನ್ನೂ ಟೈಮ್ ಇದೆ ಅಂದರೆ ತಣ್ಣೀರೇ ಹಾಕ್ಕೋಬೋದು. ಈ ಥರ ಕುದೀತಿರೋ ಒಗ್ಗರಣೆಗೆ ಸ್ವಲ್ಪ ನಾವು ಎಷ್ಟು ಅಳತೆ ನೀರು ಅಕ್ಕಿ ತೊಗೊಂಡಿರ್ತೀವೋ ಅದ್ರ 2ರಷ್ಟು, ಅಂದರೆ 1 ಕಪ್ಪು ಅಕ್ಕಿಗೆ 2 ಲೋಟ ನೀರು ಥರ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅಕ್ಕಿ ಈ ಥರ ಕುದಿಬೇಕು, ಅಂದರೆ ಅಕ್ಕಿ ಸ್ವಲ್ಪ ಬೇಯ್ದಿರೋ ಥರ ದಪ್ಪ ಕಾಣಿಸ್ಬೇಕು. ಆವಾಗ ಮೊಟ್ಟೆ ಹಾಕಿ ನೀಟಾಗಿ ಮುಚ್ಚಬೇಕು. ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ, ಹಾಗೆ ಸ್ವಲ್ಪ ಒಂದು 10 ನಿಮಿಷ ಮೇಲೆ ಏನಾದರೂ ಭಾರವಾದಾಗಿಟ್ರೆ, ಅಂದರೆ ದಮ್ ಕಟ್ಟಾಕಿಟ್ರೆ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿರೋ ಹಾಗೆ ಮಕ್ಕಳಿಗೂ ಕೊಡೋ ಎಗ್ ಬಿರಿಯಾನಿ ರೆಡಿ. ಬಾಯ್ ಫ್ರೆಂಡ್ಸ್.